Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ MS Excel ಬಗ್ಗೆ ಹೇಳಿಕೊಡ್ತಾ ಇದ್ದೆ. MS Excel ಅಲ್ಲಿ ನಿಮಗೆ custom sort, then ascending and descending order ಈ ರೀತಿಯಾಗಿ ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ಅನ್ನು ಹೇಳಿಕೊಡ್ತೀನಿ. Then find ಅನ್ನು ಹೇಗೆ ಮಾಡೋದು, find ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಎಕ್ಸೆಲ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ವೇಟ್. ಓಕೆ, ಈಗ ನಾನು ಎಕ್ಸೆಲ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ದೆನ್ ಗೋ ಫಾರ್ ಫೈಲ್ಗೆ ಹೋಗಿ ನಾನು ಒಂದು ನ್ಯೂ ಪೇಜನ್ನು ಓಪನ್ ಮಾಡ್ಕೊಳ್ತೀನಿ. ದೆನ್ ರೀಸೆಂಟ್ ಫೈಲನ್ನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ಈಗ ಇದರಲ್ಲಿ ನಿಮಗೆ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ದೆನ್ ಗೋ ಫಾರ್ ಫೈಂಡ್. ಯಾವುದಾದ್ರು ಒಂದು ನೇಮನ್ನು ಹುಡುಕಬೇಕಾಗತ್ತೆ ನೀವು. ಸೊ ಯಾವುದೇ ಒಂದು ನೇಮನ್ನು ನೀವು ಸರ್ಚ್ ಮಾಡಬೇಕು ಅಂದಾಗ ನಾನಿಲ್ಲಿ ಕಿರಣ್ ಅಂತ ಕೊಡ್ತೀನಿ. ದೆನ್ ಕಿರಣ್. ದೆನ್ ಫೈಂಡ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಫೈಂಡ್ ಆಪ್ಷನ್ಸ್ ಬಂತು. ಸೊ ಅದೇ ಥರ ಯಾವುದೇ ಒಂದು ಪರ್ಟಿಕ್ಯುಲರ್ ನೇಮನ್ನು ಹುಡುಕ್ಬೇಕು ನೀವೀಗ. ಯಾವುದೇ ನೇಮ್ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಫೈಂಡ್ ವಾಟ್ ಅಂತ ಕೇಳುತ್ತೆ ನೋಡಿ, ಉಷಾ ಅಂತ. ಸಪೋಸು ತುಂಬ ನೇಮ್ ಇರುತ್ತೆ. ಈಗ ಇಲ್ಲೇನೋ ಸಿಂಗಲ್ ಸಿಕ್ಕಿದೆ, ಹಾಗಾಗಿ ಸೊ ನಮಗೆ 10 ಮೆಂಬರ್ಸ್ 40 ಮೆಂಬರ್ಸ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಓಕೆ, ಸೊ ಈಗ ಲಿಖಿತ ಅಂತ ಇಲ್ಲಿ ತೋರಿಸ್ತಾ ಇದೆ. ರೀಪ್ಲೇಸ್ ಅಂದರೆ ಅದ್ರ ಬದಲಾಗಿ ನಾವು ಮಾಡುವಂತಹದ್ದು. ರೀಪ್ಲೇಸ್ ಅಂದರೆ ರೀಪ್ಲೇಸ್ ವಿತ್. ಲಿಖಿತನ ಬದಲಿಗೆ ಏನಂತ ಮಾಡ್ತೀರಾ? ಕಲಾ ಅಂತ ಮಾಡ್ತೀನಿ. ದೆನ್ ರೀಪ್ಲೇಸ್ ನೋಡಿ, ಲಿಖಿತನ ಪ್ಲೇಸಲ್ಲಿ ಕಲಾ ಅಂತ ಬಂದಿದೆ. ಈ ರೀತಿಯಾಗಿ ನಾವು ರೀಪ್ಲೇಸನ್ನು ಮಾಡ್ಕೊಳ್ಬೋದು. ಇದು ಫೈಂಡ್. ದೆನ್ ನೆಕ್ಸ್ಟ್ ಬಂದರೆ, ಈಗ ಸಪೋಸು ನಾನು ನೆಕ್ಸ್ಟ್ ಇನ್ ಪ್ರೀವಿಯಸ್ ಸೆಷನ್ ಹೇಳಿದೆ ಜಾನ್ವರಿ ಫೆಬ್ರವರಿ. ಈಗ ತುಂಬ ಎಂಪ್ಲಾಯೀಸ್ ಇರ್ತಾರೆ. ಅವ್ರ ಎಂಪ್ಲಾಯೀಸ್ ಡೀಟೇಲ್ಸ್ನ ನಾವು ಎವ್ರಿ ಮಂತ್ ಟೈಪ್ ಮಾಡೋದು ಬೇಡ. ಜಸ್ಟ್ ಡ್ರ್ಯಾಗ್ ಮಾಡಿದರೆ ಅದೇ ಎಲ್ಲ ಬರಬೇಕು ಅಂದಾಗ ಕಸ್ಟಮ್ ಸಾರ್ಟ್ಗೆ ಹೋಗಿ ಕಸ್ಟಮ್ ಲೀಸ್ಟ್ಗೆ ಹೋಗಿ. ಕಸ್ಟಮ್ ಲೀಸ್ಟಲ್ಲಿ ನೀವು ಕಸ್ಟಮ್ ಲೀಸ್ಟನ್ನು ತೊಗೊಳ್ಳಿ. ಲೀಸ್ಟನ್ನು ತೊಗೊಂಡು ಇಲ್ಲಿ ನೀವು ಕಿರಣ್, ನವೀನ್, ಪ್ರವೀಣ್, ಕಲಾ, ಕೀರ್ತಿ, ಉಷಾ, ನೇಹಾ, ಮಿಥುನ್, ಓಕೆ, ಈ ರೀತಿಯಾಗಿ ನೀವು ಮಾಡಿಕೊಂಡು ಆ್ಯಡ್ ಅಂತ ಕೊಟ್ಟು ಓಕೆ ಕೊಟ್ಟು ದೆನ್ ಓಕೆ ಕೊಟ್ಟರೆ ಈಗ ಕಿರಣ್ ಅಂತ ಒಂದು ಸಲ ಡ್ರ್ಯಾಗ್ ಮಾಡಿದ್ರೆ ಪ್ರತಿಯೊಬ್ಬರದ್ದು ನೇಮ್ ಬರುತ್ತೆ. ಕಿರಣ್ ಅಂತಲೇ ಮಾಡಬೇಕಾ? ಬೇರೆ ಯಾರ್ದು ಮಾಡೋಕ್ಕಾಗಲ್ವಾ? ಸೊ ಕಲಾ ಅಂತಲೂ ಕೂಡ ನೀವು ಮಾಡ್ಬೋದು. ಇದರಲ್ಲಿ ನೀವು ಯಾವ ನೇಮ್ ಇದೆ ಆ ಲೀಸ್ಟಲ್ಲಿ ಯಾವ ನೇಮನ್ನು ಕೊಟ್ಟಿರ್ತೀರೋ ಅದರಲ್ಲಿ ಯಾವುದಾದ್ರೂ ಒಂದು ನೇಮನ್ನು ತೊಗೊಂಡು ಈ ರೀತಿಯಾಗಿ ಡ್ರ್ಯಾಗನ್ನು ಮಾಡಿದಾಗ ನಮಗೇನಾಗುತ್ತೆ, ಸೊ ನಾವು ಎಲ್ಲ ಇದನ್ನು ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೆ ಈಗ 1 2 3 ಅನ್ನೋದನ್ನು ಬೇಕು. 1 ಅಂತ ನೀವು ಟೈಪ್ ಮಾಡಿದಾಗ ಜಸ್ಟ್ ಡ್ರ್ಯಾಗ್ ಮಾಡಿ ಇಲ್ಲಿ ನಿಮಗೆ 1 ಅಂತಲೇ ಆ್ಯಡ್ ಆನ್ ಆಗುತ್ತೆ. ಆಗ ಇಲ್ಲಿ ಫಿಲ್ ಸೀರೀಸ್ ಅಂತ ಕೊಟ್ಟಾಗ ನಿಮಗೆ 1 2 3 ಅಪ್ಲೈ ಆಗುತ್ತೆ. ಇಫ್ ಇನ್ ಕೇಸ್ ನಾನಿಲ್ಲಿ 1 ಅಂತ ತೊಗೊಂಡಿದ್ದೀನಿ, ಇದರಲ್ಲಿ ಫಾರ್ಮ್ಯಾಟ್ನ ಅಪ್ಲೈ ಮಾಡಿದ್ದೀನಿ, ದೆನ್ ಕಲರ್ಸ್ನ ಅಪ್ಲೈ ಮಾಡಿದ್ದೀನಿ ಫಾಂಟಿಗೆ, ದೆನ್ ಹಾಗೆ ಫಾಂಟನ್ನು ಬೇರೆ ಥರ ತೊಗೊಂಡಿದ್ದೀನಿ. ಓಕೆ, ನಾನೀಗ ಇದನ್ನು ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದ ಮೇಲೆ ನನಗೆ 1 2 3 ಬೇಡ, ನನಗೆ ಫಾರ್ಮ್ಯಾಟ್ ಮಾತ್ರ ಸಾಕು ಅಂದಾಗ ಫಿಲ್ ಫಾರ್ಮ್ಯಾಟ್ ಓನ್ಲಿ ಅಂತ ಅಂದಾಗ ಫಾರ್ಮ್ಯಾಟ್ ಮಾತ್ರ ಬರುತ್ತೆ, 1 2 3 ಬರಲ್ಲ. ಓಕೆ, ಜಸ್ಟ್ ಇದೇ ಸೇಮ್ ಫಿಲ್ ಆಗಬೇಕು ಅಂದರೆ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಫಿಲ್ ಆಗುತ್ತೆ. ಈಗ ನಾನು ಇಲ್ಲಿ ಏನೇ ಟೈಪ್ ಮಾಡಿದ್ರು ಅದೇ ಫಾರ್ಮ್ಯಾಟಲ್ಲಿ ಅಪ್ಲೈ ಆಗುತ್ತೆ. ಈ ರೀತಿಯಾಗಿ ನಾವು ಫಿಲ್ಲನ್ನು ಮಾಡ್ಕೋಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಇದರಲ್ಲಿ ಕಸ್ಟಮ್ ಸಾರ್ಟ್ನ ಹೇಗೆ ಮಾಡೋದು, ಫೈಂಡ್ ಹೇಗೆ ಮಾಡೋದು, ರೀಪ್ಲೇಸ್ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಈಗ ವಿಡಿಯೋವನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.